ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ ಅಧ್ಯಾಯ 10 ವರ್ಗ ಸಮೀಕರಣಗಳು ಅಂಥೇಳಿ ಅಧ್ಯಾಯ ಇದೆ. ಆ ಅಧ್ಯಾಯದಲ್ಲಿ ನಾವು ಕೊಟ್ಟಿರುವಂಥ ವರ್ಗ ಸಮೀಕರಣದ ಮೂಲಗಳು ಹೇಗಿರ್ತಾವ, ಅದರ ಸ್ವಭಾವ ಹೇಗೆ ಅಂದರೆ ನಮಗೆ ಕೊಟ್ಟಿರುವಂಥ ವರ್ಗ ಸಮೀಕರಣದಲ್ಲಿ ವರ್ಗ ಸಮೀಕರಣ 2 ಮೂಲಗಳು ಹೊಂದಿರುತ್ತೆ ಅಂತ ಗೊತ್ತಾ ನಮಗೆ. ಆ 2 ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವ ಅಥವಾ ಇಲ್ಲ, ಅಥವಾ ಆ ವಾಸ್ತವ ಸಂಖ್ಯೆಗಳಾಗಿದ್ದರೆ ಕೊಟ್ಟಿರುವಂಥ 2 ಮೂಲಗಳು ಅಥವಾ ಬರುವಂಥ 2 ಮೂಲಗಳು ಏನು ಸಮ ಬರ್ತಾವ ಅಥವಾ ಭಿನ್ನವಾಗಿರ್ತಾವ, ಅಂದರೆ ಬೇರೆ ಬೇರೆ ಮೂಲಗಳನ್ನು ಹೊಂದಿರ್ತಾವ, ಅಥವಾ ಅವು ವಾಸ್ತವ ಮೂಲಗಳೇ ಆಗಿಲ್ಲ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು. ಅದ್ರ ಬಗ್ಗೆ ಒಂದಿಷ್ಟು ಡಿಟೇಲ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದೇ ಮೂಲಗಳ ಸ್ವಭಾವ ಅಂತ ಹೇಳ್ತೀವಿ. ನಮಗೆ ಗೊತ್ತಿರೋ ಹಾಗೆ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0 ಅಂಥೇಳಿ ಗೊತ್ತಿದೆ. ax² + bx + c ಅಂಥೇಳಿ ಗೊತ್ತು. ಆಮೇಲೆ ಇಂಥ ವರ್ಗ ಸಮೀಕರಣವನ್ನು ನಾವು ಬಿಡಿಸಬೇಕು ಅಂತಂದ್ರೆ ಸೂತ್ರದ ಸಹಾಯದಿಂದನೂ ಬಿಡಿಸಿದ್ದೀವಿ. ವರ್ಗ ಸಮೀಕರಣದ ಸೂತ್ರ ನಮ್ಗೆ ಗೊತ್ತಿದೆಯಲ್ಲ, ಯಾವುದು? x = -b ± (² b² - 4ac / 2a ಅಂಥೇಳಿ ಈ ಫಾರ್ಮುಲಾವನ್ನು ಸಹ ನಾವು ಯೂಸ್ ಮಾಡಿ ಇದನ್ನು ಬಳಸಿ ನಾವು ಏನಂತಂದರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡ್ತೀವಿ. ಇಲ್ಲಿ ಅದರ ಅರ್ಥ ಏನು ಗೊತ್ತಾ? ಇಲ್ಲಿ 2 ಮೂಲ ಇರ್ತಾವಂತ, ಒಂದು ± ಅಂತಂದ್ರೆ ಒಂದು ಪ್ಲಸ್ ಇದ್ದದ್ದು, ಇನ್ನೊಂದು ಏನಂದರೆ ಇಲ್ಲಿ ಮೈನಸ್. ಅಂದರೆ ಇದನ್ನೇ ನಾನು ಹೇಗೆ ಬರಿಬಹುದು ಅಂತಂದರೆ x = -b + (² - 4ac / 2a ಅಂತ ಬರೀತೀನಿ. ಒಂದು ಏನಂತಂದರೆ ಮೂಲ. ಇನ್ನೊಂದು ಮೂಲ ಹೇಗೆ ಬರಿಬಹುದು ಅಂತಂದರೆ x = ಇದು -b, ಒಂದು ಪ್ಲಸ್ ಅಂತ ಬರ್ಕೊಂಡಿನಲ್ಲ, ಇನ್ನೊಂದು -(² b² - 4ac / 2a. ಇವು 2 ಮೂಲಗಳು ಹೊಂದಿರ್ತಾವ ಅಂಥೇಳಿ ಹೀಗೆ ಬರಿಬಹುದು. ಆಮೇಲೆ ಈ ಮೂಲಗಳು ನೋಡಿ ಹೇಗಿರ್ತಾವ ಅನ್ನೋದಕ್ಕೆ ನಾವು ಕಂಡುಹಿಡಿಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ b² - 4ac, ಇದು b² - 4ac ಬೆಲೆ ಒಂದು ವೇಳೆ 0 ಆಗಿತ್ತ ಅಂತಂದರೆ, ನೋಡಿ ನಾನು ಏನು ಹೇಳಕತ್ತೀನಿ ಇಲ್ಲಿ, b² - 4ac ಬೆಲೆ 0 ಆಗಿತ್ತಂದ್ರೆ ನೋಡಿ ಅದರ ಮೂಲಗಳು ಹೇಗೆ ಬರ್ತಾವ, ಅಥವಾ ಸೇಮ್ ಇರ್ತಾವ ಭಿನ್ನ ಇರ್ತಾವ ಅಂತ ಒಂದಿಷ್ಟು ನಾವು ಚೆಕ್ ಮಾಡಬೇಕು. ಅಂತಂದರೆ ಇಲ್ಲಿ b² - 4ac ಬೆಲೆಯನ್ನು ನೋಡಿದ್ದೀವಿ ಅಂದರೆ ನೋಡಿ, x = -b ಪ್ಲಸ್ ಇದ್ರ ಬೆಲೆ ಏನು ತೊಗೊಳ್ಳೋಣ ಅಂಥೇಳಿ ನಾನು 0 ತೊಗೊಳ್ಳೋಣ ಅಂತ ಹೇಳಿದ್ದೀನಿ. ಓಕೆ, ಅಪಾನ್ 2a. ಇಲ್ಲಿನೂ ಹಾಗೇನೇ ಅಲ್ಲ, x = -b ಮೈನಸ್ ಇದ್ರ ಬೆಲೆ ಎಷ್ಟು ಅಂತ ಹೇಳಿನಿ 0 ತೊಗೊಂಡು ನೋಡೋಣ ಅಂತ. ಓಕೆ, ಇದು 0 ಅಂತಂದರೆ ಅದ್ರ ಬೆಲೆ 0 ಆಗಿರುತ್ತಲ್ಲ, ಅಂದರೆ -b ಅಪಾನ್ 2a ಆಯಿತು. ಇದ್ರ ವರ್ಗಮೂಲ ಅಂತಂದ್ರೂ 0 ಅಂದರೆ 0ನೇ ಅದು. ಇದ್ರ ವರ್ಗಮೂಲ ನೋಡಿದೀವಿ ಅಂತಂದರೆ ಇದು -b ಅಪಾನ್ 2a. ಏನಾಯಿತು ನೋಡಿ, ಇದನ್ನೂ ಸಹ -b ಅಪಾನ್ 2a, ಇದನ್ನೂ ಸಹ -b ಅಪಾನ್ 2a. ಅರ್ಥ ಆಗ್ತಾ ಇದೆನಾ? ಅಂದ್ರೆ ಈ ಮೂಲಗಳು ಹೇಗಿರ್ತಾವ, ಮೂಲಗಳು ವಾಸ್ತವ ಸಂಖ್ಯೆಗಳದಾವ ಇಲ್ಲ, ಮೂಲಗಳು ಏನಂದ್ರೆ ವಾಸ್ತವ ಸಂಖ್ಯೆಗಳಾಗಿದ್ದು ಅಂತಂದ್ರೆ ಆ ಮೂಲಗಳು ಸಮ ಅದಾವೇನೋ, ಮೂಲಗಳು ಭಿನ್ನವಾಗ್ಯಾವೇನೋ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು. ಅಂತಂದ್ರೆ ಇಲ್ಲಿ b² - 4ac ಏನಿದೆ ನೋಡು, ಅದಕ್ಕೆ ನಾವು ಮೂಲಗಳ ಶೋಧಕ ಅಂತಂತೀವಿ. ಇದ್ರ ಬಗ್ಗೆ ಒಂದು ಮಾಹಿತಿ ತಗೊಳ್ಳೋಣ ಅಂತಂದರೆ, ಇಲ್ಲಿ b² - 4ac ಬೆಲೆಯು ನೋಡಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಗಮನಿಸ್ಬೇಕು ನಾವು. b² - 4ac ಅನ್ನೋದು ಇದು ಈ ಬೆಲೆ ಅಂದರೆ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದು ax² + bx + c = 0. ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸ್ತದೆ. ಇನ್ನು ಹೇಳಿದೆವಲ್ಲ ನಾನು ಎಕ್ಸಾಂಪಲ್ ತಗೊಂಡು, ಆ ಮೂಲಗಳು ವಾಸ್ತವ ಸಂಖ್ಯೆಗಳಾಗ್ಯಾವ ಅಥವಾ ಆಗಿಲ್ಲ, ಆ ಮೂಲಗಳು ಏನಂತಂದ್ರೆ ಹೇಗದಾವ ಅಂತ ಹೇಳಲಿಕ್ಕೆ ನಾವು ಈ b² - 4ac ಬೆಲೆಯನ್ನೇ ನಾವು ತಗೊಳ್ತೀವಲ್ಲ, ಅದಕ್ಕಾಗಿ
ಈ ಬಿ ಸ್ಕ್ವೇರ್ ಮೈನಸ್ 4ac ನಾವೇನಂತೀವಿ, ವರ್ಗ ಸಮೀಕರಣದ ಶೋಧಕ ಅಂತಂತೀವಿ ನಾವು. ax² + bx + c = 0 ವರ್ಗ ಸಮೀಕರಣದ ಶೋಧಕ ಯಾವುದು, ಮೂಲಗಳ ಶೋಧಕ ಯಾವುದು ಅಂತ ನಮಗೆ ಕೇಳಿದ್ರೆ ಅಂತಂದ್ರೆ ಏನಂತ ಬರೀಬೇಕು ನಾವು, b² - 4ac ಅಂತ ಬರೀಬೇಕು. ಅಂದ್ರೆ b² - 4ac ಅಂದರೆ ಏನಾಯಿತು, ವರ್ಗ ಸಮೀಕರಣದ ಮೂಲಗಳ ಶೋಧಕ ಅಂತ ಗೊತ್ತು ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಈ ax² + bx + c = 0 ವರ್ಗ ಸಮೀಕರಣದಲ್ಲಿ ಇಲ್ಲಿ b² - 4ac ಬೆಲೆ 0ಕ್ಕಿಂತ ಹೆಚ್ಚಾಗಿತ್ತು ಅಂತಂದ್ರೆ, 0ಕ್ಕಿಂತ ಜಾಸ್ತಿ ಆಗಿತ್ತು ಅಂತಂದ್ರೆ ಅದರ ಬೆಲೆ b² - 4ac ಇದು ಗ್ರೇಟರ್ ದೆನ್ 0, 0ಕ್ಕಿಂತ ಹೆಚ್ಚಾಗಿತ್ತಂದ್ರೆ ಎರಡೂ ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಅಂತ ಗಮನಿಸಬೇಕು. ಹಾಗೆಯೇ b² - 4ac = 0 ಆಗಿತ್ತಂತಂದ್ರೆ ಎರಡು ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ, ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಹೇಗೆ ಅವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಯಾವುದು b² - 4ac ಅಂದರೆ ರೂಟ್ನಲ್ಲಿ ಏನು ಬರೀತು ನೋಡು, b² - 4ac ಅದರ ಬೆಲೆ 0 ಆಗಿತ್ತು ಅಂತಂದರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಅಂತ ಗಮನಿಸಬೇಕು. ಒಂದು ವೇಳೆ b² - 4ac ಬೆಲೆಯು 0ಕ್ಕಿಂತ ಚಿಕ್ಕದಾಗಿತ್ತು ಅಂತಂದರೆ, ಲೆಸ್ ದೆನ್ 0 ಆಗಿತ್ತು ಅಂತಂದರೆ ಅದು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ನಾವು ಬರೀತೀವಿ. ಯಾವುದೇ ಏನಂತಂದ್ರೆ ವಾಸ್ತವ ಮೂಲಗಳನ್ನು ಅದು ಹೊಂದಿರುವುದಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಅಭ್ಯಾಸದಲ್ಲಿ ಲೆಕ್ಕ ಮಾಡುತ್ತಾ b² - 4ac ಶೋಧಕ, ಮೂಲಗಳ ಶೋಧಕ ಅದರ ಬೆಲೆ ಗ್ರೇಟರ್ ದೆನ್ 0 ಇದೆನಾ ಅಥವಾ ಈಕ್ವಲ್ ಟು 0 ಇದೆನಾ ಅಥವಾ ಲೆಸ್ ದೆನ್ 0 ಇದೆ ಅಂತ ನೋಡಿ ಅದರ ಮೂಲಗಳನ್ನು ಡಿಸೈಡ್ ಮಾಡೋಣ. ಇಲ್ಲಿ ಅಭ್ಯಾಸ 10.4ರಲ್ಲಿ ಬರುವಂಥ ಅಂಶವನ್ನು ಗಮನಿಸಿ ಅಂತಂದರೆ, ಮೊದಲನೇ ಲೆಕ್ಕದಲ್ಲಿ ನೋಡಿ, ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಮೊದಲು ಮೂಲಗಳು ಹೇಗಿವೆ, ಅವು ವಾಸ್ತವ ಮೂಲಗಳನ್ನು ಹೊಂದಿವೆನಾ, ಅಂದರೆ ವಾಸ್ತವ ಮೂಲಗಳು ಅಂತಂದರೆ ಎರಡು ಮೂಲಗಳಿರ್ತಾವೆ, ಅವು ಸಮನಾದಂಥ ಮೂಲಗಳದಾವ ಅಥವಾ ವಿಭಿನ್ನವಾದಂಥ ಮೂಲಗಳಿರ್ತಾವ ಅನ್ನೋದನ್ನು ಗಮನಿಸಬೇಕು. ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ನಮ್ಮ ಪ್ರಶ್ನೆ ಇದೆ. ಓಕೆ, ಈಸಿಯಾಗಿ ಮಾಡ್ಬೋದು ಇದನ್ನು. ಇಲ್ಲಿ ಕೊಟ್ಟಿರುವಂಥ ಸಮೀಕರಣ ನೋಡಿ, 2x² - 3x + 5 = 0 ಅಂತ ಹೇಳಿದೆ. ಇದನ್ನು ನಾನು ವರ್ಗ ಸಮೀಕರಣದ ಆದರ್ಶ ರೂಪದೊಂದಿಗೆ ಹೋಲಿಕೆ ಮಾಡ್ತೀನಿ. ax² + bx + c = 0. ಇದರಲ್ಲಿ a ಅಂದರೆ ಎಷ್ಟಾಗತ್ತೆ ಹೇಳಿ, a ಅಂತಂದ್ರೆ 2 ಆಗುತ್ತೆ, b ಅಂತಂದ್ರೆ x ನ ಸಹಗುಣಕ -3, c ಅಂತಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಸ್ಥಿರಾಂಕ +5 ಅಂತ ಆಗುತ್ತೆ. ನಾವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಬೇಕು ಅಂತಂದ್ರೆ, ಆ ಮೂಲಗಳ ಸ್ವಭಾವವನ್ನು ವಿವೇಚಿಸಬೇಕು ಅಂತಂದ್ರೆ ನಾವು ಶೋಧಕ ಯಾವುದನ್ನು ತೊಗೊಂಡಿವಿ, ನಾವು b² - 4ac ಶೋಧಕ ಯಾವುದು ತೊಗೊಂಡಿವಿ, b² - 4ac. ಅದನ್ನು ನಾವು d ಅಂತಲೂ ಸೂಚಿಸ್ತೀವಿ. d = b² - 4ac. ಇಲ್ಲಿ ಗಮನಿಸಿ, ಇಲ್ಲಿ ಬೆಲೆನ ಆದೇಶ ಮಾಡ್ತೇನೆ. b ಅಂದರೆ ಎಷ್ಟಾಗತ್ತೆ ಇಲ್ಲಿ, -3² -4 ಇಂಟು a ಅಂತಂದರೆ 2 ಆಗಿದೆ, c ಅಂತಂದ್ರೆ 5 ಆಗಿದ್ರೆ ಅಲ್ಲಿ ಗಮನಿಸಿ. ಈ -3 ವರ್ಗ 9 ಆಗತ್ತಲ್ಲ, ಮತ್ತು -9 ಅಂತ ಬರೀಬಾರ್ದು, ವರ್ಗ ಯಾವಾಗಲೂ ಧನಾತ್ಮಕವಾಗಿರುತ್ತೆ. -3 ವರ್ಗ 9 ಅಂತ ಕಲ್ತೀವಿ. -4 2 8, 8 5 40. ಈಗ ನೋಡಿ, 9ರಲ್ಲಿ 40 ಕಳಿಬೇಕು ಅಂದರೆ ಮೈನಸ್ ಚಿಹ್ನೆ ಇಟ್ಟು 40ರಲ್ಲಿ 9 ಕಳಿತೀವಿ, 31 ಅಂತ ಆಯಿತು. ಈಗ ಡಿ ಬೆಲೆ ಅಂದರೆ ಶೋಧಕ ಏನಂತಂದ್ರೆ ಇದು ಶೋಧಕವು ಲೆಸ್ ದೆನ್ 0 ಅಂತ ಐತಿ. 0 ಯಾಕಂದ್ರೆ -30 ಅಂದ್ರೆ 0ಕ್ಕಿಂತ ಚಿಕ್ಕದಲ್ಲ, ಅದು ಲೆಸ್ ದೆನ್ 0 ಆಗಿರುವುದರಿಂದ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಥವಾ ಹೊಂದಿರುವುದಿಲ್ಲ ಅಂತ ಬರೀಬೇಕು. ಓಕೆ, ಅರ್ಥ ಆಯಿತು. ನೆಕ್ಸ್ಟ್ ಇದರಲ್ಲಿ ಎರಡನೇ ಪ್ರಶ್ನೆ ಗಮನಿಸಿ. ಇಲ್ಲಿ ಹೇಗಿದೆ, 3x² - 4 × √3x + 4 = 0 ಅಂಥೇಳಿ ಇದೆ. ನೋಡಿ ಇದನ್ನು ಇದಕ್ಕೂ ಸಹ ನಾವು ವರ್ಗ ಸಮೀಕರಣದ ಆದರ್ಶ ರೂಪದೊಂದಿಗೆ ಹೋಲಿಕೆ ಮಾಡಿ
ಎ ಮತ್ತು ಬಿ ಬೆಲೆಯನ್ನು ಕಂಡುಹಿಡ್ಕೊಂಡು ಬಿಡ್ತೀವಿ. ಇಲ್ಲಿ ಎ ಅಂತಂದ್ರೆ 3 ಆಗಿದೆ, ಬಿ ಅಂತಂದ್ರೆ -4 ಸ್ಕ್ವೇರ್ ರೂಟ್ ಆಫ್ 3 ಅಂಥೇಳಿ ಆಗಿದೆ, ಸಿ ಅಂತಂದ್ರೆ 4. ಸಿ ಅಂದರೆ ಎಷ್ಟಾಗಿದೆ ಇದ್ರಾಗ 4 ಅಂತ ತಗೊಳ್ಬೇಕು. ಸಿ ಅಂದರೆ 4. ಈಗ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಮಾಡಬೇಕಾದ್ರೆ ಶೋಧಕ ಯಾವುದು? ಮೂಲಗಳ ಶೋಧಕ b² - 4ac. ಅದನ್ನು ನೋಡೋಣ. ಶೋಧಕ d = b² - 4ac ಅಂತ ತಗೊಳ್ತೀನಿ. ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡ್ತೀನಿ. ನೋಡಿ, ಬಿ ಅಂತಂದ್ರೆ -4 ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಮೈನಸ್ ಇದು 4 ಇದೆ ಇಂಟು ಎ ಅಂತಂದ್ರೆ 3 ಇಂಟು ಸಿ ಅಂತಂದ್ರೆ 4. ಓಕೆ, ಕ್ಲಿಯರ್? ಈಗ ಇದನ್ನು ಗಮನಿಸಿ. -4 ವರ್ಗ 16 ಆಯಿತು. ಇದು ರೂಟ್, ಇದನ್ನು ಸಪ್ರೇಟ್ ಮಾಡಿದ್ದೀವಿ ಅಂದ್ರೆ ಈ ರೂಟು ಮತ್ತೇನಂತಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 3 ಅಂತ ಉಳಿತದು. ಮೈನಸ್ 4 3 ಎಷ್ಟು? 4 3 12, 12 4 48 ಆಯಿತು. 16 3 48 ಐತಲ್ಲ, ಇದನ್ನು 48 - 48 ಕಳೆದೀವಿ ಅಂತಂದ್ರೆ 0 ಆಯಿತು. ಅಂದರೆ ಇಲ್ಲೇನಾಯ್ತು? ಇಲ್ಲಿ = 0 ಅಂತ. ಅಂದರೆ ಇಲ್ಲಿ ಮೂಲಗಳು ಇದರ b² ಅಂದರೆ ಶೋಧಕ ಬೆಲೆ, ಡಿ ಅಂದರೆ b² - 4ac ಏನಾಯಿತು? 0 ಅಂತಲ್ಲ. ಅಂದರೆ d = 0, ಶೋಧಕವು 0 ಆಗಿದೆ. ಓಕೆ, ಹಾಗಾಗಿ ಮೂಲಗಳು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿವೆ ಅಂತ ಕಂಡುಹಿಡ್ತೀವಿ ನಾವು. ಹಾಗಾದ್ರೆ ನಮ್ಮ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ. ಅಂದರೆ ವಾಸ್ತವ ಮೂಲ ಆದರೆ ಅವು ಯಾವುವು ಅಂಥೇಳಿ ಕಂಡುಹಿಡಿಬೇಕು. ಮೂಲಗಳನ್ನು ಹೇಗೆ ಕಂಡುಹಿಡಿತೀವಿ ನಾವು? ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಬೇಕಾಗಿತ್ತು ಅಂತಂದರೆ ಸೂತ್ರ ಸಹಾಯದಿಂದ ಈಸಿಯಾಗಿ ಕಂಡುಹಿಡಿತೀವಿ. ಯಾಕಂದರೆ ಇಲ್ಲಿ ಶೋಧಕ b² - 4ac ಪತ್ತೆ ಹಚ್ಚಿದ್ದೀವಿ ನಾವು, ಹೌದಲ್ಲ? ಅದರ ಪ್ರಕಾರ ಹಾಗಾಗಿ ಈ 3x² - 4√3x + 4 = 0. ಇದನ್ನು ಬಿಡಿಸೋಣ ಸೂತ್ರ ಸಹಾಯದಿಂದ. ಇಲ್ಲಿ ಸೂತ್ರ ಏನಿದೆ? x = -b ± ಇದು -b ± ಹೋಲ್ ಸ್ಕ್ವೇರ್ ರೂಟ್ ಆಫ್ b² - 4ac ಅಪಾನ್ 2a ಅಂಥೇಳಿದೆ. ಇದರಲ್ಲಿ ಬೆಲೆ ಆದೇಶ ಮಾಡ್ತೀನಿ. x = b ಅಂದರೆ ಎಷ್ಟದು? ಇದ್ರಾಗ -4√3 -4 × √3 ಇದೆ. ಇದು ± ಇದು b² - 4ac ಬೆಲೆಯನ್ನು ಕಂಡುಹಿಡಿದೀವಿ. 0 ಅಂಥೇಳಿ ಆಗುತ್ತೆ, 0 ಬರ್ದೀನಿ. ಅಪಾನ್ ಇದು 2 ಎ ಅಂದರೆ ಎಷ್ಟಾಗಿದೆ ಇದ್ರಾಗ? 3. ಓಕೆ, ಈಗ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. x = ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4√3 ± 0 ವರ್ಗಮೂಲ ಅಂದರೆ 0ನೇ ಬರಿತೀವಿ. 2 3 6. ಇಲ್ಲಿ ಒಂದು ಸಲ +0 ಒಂದು ಸಲ -0 ಬರೆದೂ ಮಾಡಬಹುದಾ? ನೋಡಿ ಇದನ್ನು. x ಇದು 4√3 + 0 ಅಂತ ಬರೀಬೋದು ಅಪಾನ್ 6. ಇನ್ನೊಂದು x = 4√3 - 0 ಅಪಾನ್ 6 ಅಂತ ಬರೀಬೋದು. ನೆಕ್ಸ್ಟ್ ಈಗ ನೋಡು, x ಗಮನಿಸಿ, 4√3 + 0 ಅಂದರೆ 0ನೇ, ಇದು ಈ ಕಡೆ 0 ಅಂದರೆ ಬೆಲೆ ಇಲ್ಲ, ಬಿಟ್ಬಿಡ್ತೀವಿ. 4√3 ಅಂತ ಬರೀತೀವಿ. ಇದನ್ನು 4√3 ಅಪಾನ್ 6. ಇನ್ನೊಂದು 4√3, ಅದನ್ನು x ಅಂತ ಬರೆಯೋಣ. x = 4√3 ಅಪಾನ್ 6. ಎರಡು ಸೇಮೇ ಬಂದು, ಅಂದರೆ ಎರಡೂ ಮೂಲಗಳು ಸಮನಾಗಿವೆ ಅಂತ. ಎರಡು ಮೂಲಗಳು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿವೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಬರೀತಾರೆ ಬಿಡಿ. ಇದನ್ನು 2 1 2 3 6 ಅಂಥೇಳಿ, ಮತ್ತು 2 1 2 3 6 ಅಂತ ಬರೀತಾರೆ. ಇಷ್ಟು ಬರೆದ್ರೂ ತೊಂದರೆ ಇಲ್ಲ, ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು. 2 2 4 2 3 6,
2 4, 2 3 6. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2√3 ಅಪಾನ್ 3. ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 2√3 ಅಪಾನ್ 3. ಓಕೆ, ಈ ರೀತಿಯಲ್ಲಿ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿವೆ ಅಂತ ಬರಿತೀವಿ. ನೆಕ್ಸ್ಟ್ ಇದರಲ್ಲಿ ನಾವು ಮೂರನೇ ಲೆಕ್ಕವನ್ನು ಬಿಡಿಸಿ ನೋಡೋಣಂತೆ. ಅದು ವಾಸ್ತವ ಮೂಲಗಳನ್ನು ಹೊಂದಿದೆ ಅಥವಾ ಇಲ್ಲ ಅನ್ನೋದು ಅದರ ಶೋಧಕ, ಮೂಲಗಳ ಶೋಧಕವನ್ನು ಉಪಯೋಗಿಸಿ ಅದರ ಮೂಲಗಳು ಹೇಗಿವೆ ಅನ್ನೋದನ್ನು ಪತ್ತೆ ಹಚ್ಚೋಣಂತೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಇದರಲ್ಲಿ ಸಮೀಕರಣದಲ್ಲಿ ನೋಡಿ, ಇಲ್ಲಿ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದೊಂದಿಗೆ ಹೋಲಿಕೆ ಮಾಡ್ಕೊಳ್ತೀನಿ. ax² + bx + c = 0ದೊಂದಿಗೆ ಹೋಲಿಕೆ ಮಾಡ್ಕೊಳ್ಬೇಕು. ಇಲ್ಲಿ a ಅಂತಂದ್ರೆ x² ಸಹಗುಣಕ 2, b ಅಂತಂದ್ರೆ x ಸಹಗುಣಕ -6, c ಅಂತಂದ್ರೆ ಇಲ್ಲಿ 3 ಅಂಥೇಳಿ ಆಗಿದೆ. ಓಕೆ, ಕ್ಲಿಯರ್? ಇಲ್ಲಿ ಮೂಲಗಳ ಶೋಧಕವನ್ನು ಪತ್ತೆ ಹಚ್ಚಬೇಕು ಅಂತಂದ್ರೆ d = b² - 4ac. ಇದು ಮೂಲಗಳ ಶೋಧಕ. ಮೂಲಗಳ ಸ್ವಭಾವವನ್ನು ವಿವೇಚನೆ ಮಾಡಲಿಕ್ಕೆ, ಮೂಲಗಳ ಸ್ವಭಾವ ಹೇಗಿದೆ ಅಂತ ಹೇಳಲಿಕ್ಕೆ ಈ ಮೂಲಗಳ ಶೋಧಕವನ್ನು ಬಳಸ್ಕೊಳ್ತೀವಿ. ಇಲ್ಲಿ ಬೆಲೆಯನ್ನು ಆದೇಶ ಮಾಡ್ತೀನಿ. b ಅಂತಂದ್ರೆ -6 ಇದೆ, ಇದು ಸ್ಕ್ವೇರ್ ಅಂತ ಹಾಕಿದ್ದೀನಿ. -4 ಇಂಟು a ಅಂತಂದ್ರೆ 2, c ಅಂತಂದ್ರೆ 3 ಇಸ್ ಈಕ್ವಲ್ ಟು, ಗಮನಿಸಿ, -6 ವರ್ಗ 36 ಆಯಿತು, -4 2 8, 8 3 24 ಅಂತ ಆಯಿತು. 36ರಲ್ಲಿ 24 ಕಳಿತೀವಿ, 12 ಅಂತ ಆಗುತ್ತೆ. ಹೌದಲ್ಲ? 12. ಅಂದರೆ ಇಲ್ಲಿ ಡಿ ಅಂತಂದ್ರೆ ಶೋಧಕ ಬೆಲೆಯು 0ಕ್ಕಿಂತ ಹೆಚ್ಚಾಗಿದೆ. ಯಾಕಂದರೆ 12 ಅಂದರೆ 0ಕ್ಕಿಂತ ಜಾಸ್ತಿ ಅಲ್ಲ, 0ಕ್ಕಿಂತ ಹೆಚ್ಚಾಗಿದೆ. ಹಾಗಾಗಿ ಮೂಲಗಳು ಎರಡು ಭಿನ್ನವಾದ ಮೂಲಗಳನ್ನು ಹೊಂದಿವೆ. ಹಾಗಾಗಿ ದೇರ್ಫೋರ್ ಎರಡು ಭಿನ್ನವಾದ, ಅಂದರೆ ಸಮೀಕರಣವು ಎರಡು ಭಿನ್ನವಾದ ಮೂಲಗಳನ್ನು ಹೊಂದಿದೆ ಅಂತ ಬರಿತೀವಿ. ಓಕೆನಾ? ಈ ಸಮೀಕರಣವು ಎರಡು ವಿಭಿನ್ನವಾದ ಅಥವಾ ಭಿನ್ನವಾದ, ಅಂದರೆ ಬೇರೆ ಬೇರೆಯಾದಂಥ ಮೂಲಗಳನ್ನು ಹೊಂದಿರುತ್ತಾ ಅಂತ ಗೊತ್ತಾಗುತ್ತೆ. ಯಾಕಂತಂದರೆ ಈ ಶೋಧಕವು ಅಂದರೆ b² - 4ac ಬೆಲೆಯು 0ಕ್ಕಿಂತ ಅಧಿಕವಾಗಿದೆ, ಹೆಚ್ಚಾಗಿದೆ. ಈ ವಾಸ್ತವ ಮೂಲಗಳನ್ನು ಹೊಂದ್ಯಾವಪ್ಪ ಅಂತಂದ್ರೆ ನಾವೇನು ಮಾಡಬೇಕು? ಆ ವಾಸ್ತವ ಮೂಲಗಳನ್ನು ಕಂಡುಹಿಡಿಬೇಕು. ಆ ಎರಡೂ ವಾಸ್ತವ ಮೂಲಗಳನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಹಾಗಾಗಿ ಇದರಲ್ಲಿ ಕೊಟ್ಟಿರುವಂಥ ಸಮೀಕರಣ ನೋಡು, 2x² - 6x + 3 = 0 ಅಂಥೇಳಿ ಇದೆ. ಆಲ್ರೆಡಿ ನಾವು ಎ ಬಿ ಸಿ ಅನ್ನು ಬರ್ಕೊಂಡಿವಿ. ಬೇಕಾದ್ರೆ ಇನ್ನೊಂದು ಸಲ ಈ ಕಡೆ ಬರ್ಕೊಳ್ತೀನಿ. ಎ ಅಂತಂದ್ರೆ x² ಸಹಗುಣಕ, ಬಿ ಅಂತಂದ್ರೆ x ಸಹಗುಣಕ, ಸಿ ಅಂತಂದ್ರೆ 3 ಅಂಥೇಳಿ ಇದೆ. ಓಕೆ, ಕ್ಲಿಯರ್? ಈಗ ಮೂಲಗಳನ್ನು ಕಂಡುಹಿಡಿಬೇಕಾಯಿತು ಅಂದರೆ ನಾವು ಸೂತ್ರವನ್ನು ಬಳಸ್ಕೊಳ್ತೀವಿ. x = -b ± ಹೋಲ್ ಸ್ಕ್ವೇರ್ ರೂಟ್ ಆಫ್ b² - 4ac ಅಪಾನ್ 2a. ಈ ಸೂತ್ರವನ್ನು ಯೂಸ್ ಮಾಡಬೇಕು. ಈಗ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡ್ತೀನಿ. x - b ಅಂದರೆ -6 ± ಹೋಲ್ ಸ್ಕ್ವೇರ್ ರೂಟ್. ಇಲ್ಲಿ ನೋಡಿ, b² - 4ac ಆಲ್ರೆಡಿ ನಾವು ಇಲ್ಲಿ ಕಂಡುಹಿಡ್ತೀವಿ. b² - 4ac ಅಂದರೆ 12 ಇದೆಯಲ್ಲ, ಹಾಗಾಗಿ ಇಲ್ಲಿ 12 ಅಂತ ನೇರವಾಗಿ ಬರೀತೀನಿ. ಹೋಲ್ ಡಿವೈಡೆಡ್ ಬೈ ಇದು 2 ಇಂಟು a ಅಂತಂದರೆ 2. ಓಕೆ, ನೆಕ್ಸ್ಟ್ ನೋಡಿ, x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ಲ, ಅದು 6 ± ಇದನ್ನು ಬಿಡಿಸ್ಕೊಂಡು ಬಿಡಲ, ಇದನ್ನು 12 4 3 12 ಅಪಾನ್ 2 2 4 ಅಂತ ಆಯಿತು. ಈಗ ನೋಡಿ, x ಇದು 6 ಆಯಿತಾ, ± 4 ವರ್ಗಮೂಲ 2, ಇದು ಸ್ಕ್ವೇರ್ ರೂಟ್ ಆಫ್ 3 ಅಪಾನ್ ಇದು 4. ಇದರಲ್ಲಿ ಕಾಮನ್ ಏನಿರುತ್ತೆ? ಕಾಮನ್ 2 ಆಗತ್ತಲ್ಲ, 2 ಕಾಮನ್ ತೊಗೊಳ್ತೀನಿ. x 2 ಕಾಮನ್ ತೊಗೊಂಡೆ ಅಂದ್ರೆ ಇದು 6 ಅದಲ್ಲ, 6ಕ್ಕೆ 2 ಭಾಗಿಸ್ತೀವಿ ಅಂದರೆ 3 ಉಳೀತು, ±
ಇದಕ್ಕೆ ಎರಡರಿಂದ ಭಾಗಿಸ್ತೆ ಅಂದರೆ ಇದು 2 ಕಾಮನ್ ಬಂದುಬಿಟ್ಟಿದೆ, √3 ಉಳೀತು ಅಪಾನ್ ಇದು 4 ಆಯಿತು. ಛೇದ ಹೊಡಿತೀನಿ, 2 ಬಂದಲೆ 2 2 4. ಏನು ಉಳೀತಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇದು 3 ± √3 ಅಪಾನ್ 2 ಅಂತ ಉಳೀತು. ಓಕೆ, 2 ವಿಭಿನ್ನ ಮೂಲ ಅಂತಂದರೆ ನೋಡಿ, ಒಂದು ಸಲ ಪ್ಲಸ್ ಒಂದು ಸಲ ಮೈನಸ್. ಇದು 3 +√3 ಅಪಾನ್ 2 ಆರ್ ಇನ್ನೊಂದು 3 -√3 ಅಪಾನ್ 2. ಹೀಗೆ 2 ವಿಭಿನ್ನವಾದಂಥ ಮೂಲಗಳನ್ನು ಈ ಸಮೀಕರಣ ಹೊಂದಿದೆ ಅಂತ ನಾವು ಹೇಳ್ತೀವಿ. ಓಕೆ.